ಹಲೋ ಫ್ರೆಂಡ್ಸ್, ನಮಸ್ತೆ. ಭಾಳ ದಿವಸ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಅವನು ಡೈಲಿ IPL ನೋಡೋದು, RCB ಪಾಯಿಂಟ್ಸ್ ಟೇಬಲ್ದಾಗ ಎಷ್ಟು ಮ್ಯಾಚ್ ಗೆದ್ರೆ ಮ್ಯಾಗ ಹೋಗ್ತೈತಿ, ಪ್ಲೇ ಆಫ್ ಹೆಂಗೆ ಸೆಲೆಕ್ಟ್ ಆಕೈತೆ ಅನ್ನೋದು ಲೆಕ್ಕಾಚಾರ ಮಾಡೋದಾಗೈತಿ. ಈ ಗ್ಯಾಪ್ನಾಗ ಸಿನಿಮಾ ನೋಡೋಕ್ಕಾಗಿಲ್ಲ. ಬಟ್ ಆದರೂ ಕೂಡ OTTದಾಗ ರಿಲೀಸ್ ಆಗಿರೋ ಮಂಜು ಮೇಲ್ ಬಾಯ್ಸ್ ಕನ್ನಡದಾಗ ಸಿನಿಮಾ ನೋಡಿದೆ. ಎಲ್ಲಿ ನೋಡಿದೆ, ಹೆಂಗೆ ನೋಡಿದೆ ಅಂತ ಹೇಳ್ತಾನು. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರು ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಈ ಸಿನಿಮಾ ಮಂಜು ಮೇಲ್ ಬಾಯ್ಸ್ ಯಾಕೆ ಇದನ್ನು ಇನ್ನೂ ನಾ ಥಿಯೇಟ್ರ್ದಾಗ ಹೋಗಿ ನೋಡಲಿಲ್ಲ ಅಂತ ಇನ್ನೂ ಅನಿಸ್ತಾ ಇದೆ. ಆ ಲೆವೆಲ್ಗೆ ಐತಿ, ಎಕ್ದಮ್ ಟಾಪ್ ನಚ್ಚ ಸಿನಿಮಾ. ಇಲ್ಲಿ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ಸಿನಿಮಾದಾಗ ಫ್ರೆಂಡ್ಸ್ ಎಲ್ಲ ಕೂಡಿ ಒಂದು ಸ್ಮಾಲ್ ಟ್ರಿಪ್ನ ಅರೇಂಜ್ ಮಾಡಿ ಕೊಡೈಕೆನಾಲ್ಗೆ ಹೋಗ್ತಾರೋ. ಅದು ಕೂಡ ಗುನಾ ಕೇವ್ ಅನ್ನೋ ಒಂದು ಪ್ರೊಹಿಬಿಟೆಡ್ ಏರಿಯಾದಾಗ ಎಂಟ್ರಿ ಮಾಡ್ತಾರೆ. ಅಂದ್ರೆ ಆ ಏರಿಯಾದಾಗ ಹೋಗಬಾರ್ದಂತ ಗೌರ್ಮೆಂಟ್ ಬೋರ್ಡ್ ಹಾಕಿ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಮಾಡಿದ್ರು ಕೂಡ ಇಲ್ಲಿ ಚೀಸ್ ಸುಳಿ ಮಕ್ಕಳು ಎಂಟ್ರಿ ಮಾಡ್ತಾರೆ. ಇಲ್ಲಿಂದ ಏನು ತೋರಿಸಿದಾರಪ್ಪ ಸಿನಿಮಾದಾಗ ಡೇಂಜರ. ಬೇಸಿಕಲಿ ಇಲ್ಲಿ ಏನಾಗ್ತೈತೆ ಅಂದ್ರೆ, ಈ ರಿಸ್ಟ್ರಿಕ್ಟೆಡ್ ಏರಿಯಾದಾಗ ಗುನಾ ಕೇವ್ಸ್ದಾಗ ಈ ಫ್ರೆಂಡ್ಸ್ ಗ್ರೂಪ್ದಾಗಿನ ಒಬ್ಬ ಕಾಲ್ ಜಾರಿ ಒಳಗಡೆ ಬೀಳ್ತಾನೆ. ಈ ಕೇವ್ಸ್ದಾಗ ಅಂದ್ರೆ ಬಾವಿ ಒಳಗಡೆ ಈ ಹಿಂದೆ ಕೂಡ ಟೋಟಲಿ 13 ಜನ ಬಿದ್ದರೆ ಒಬ್ಬರನ್ನೂ ರೆಸ್ಕ್ಯೂ ಮಾಡಿ ತೆಗಿಯೋಕ್ಕಾಗಿಲ್ಲ. ಯಾಕಂದ್ರೆ ಇದು ಟೋಟಲಿ 900 ಫೀಟ್ ಆಳವಾಗಿತ್ತು, ಹಂಗೆ ಹಾಂಟೆಡ್ ಐತಿ. ಹಿಂಗಿರುವಾಗ ಈ ಫ್ರೆಂಡ್ಸ್ ಗ್ರೂಪ ಏನೇನೆಲ್ಲ ಮಾಡತ್ತಿ ಆ ಒಬ್ಬ ದೋಸ್ತ್ ಉಳಿಸ್ಕೊಳಕ್ಕೆ. ಆಮೇಲೆ ಈ ಸಿನಿಮಾ ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟ್ ಮ್ಯಾಗೆ ಆಧಾರವಾಗಿ ಇಟ್ಕೊಂಡು ತೆಗೆದಾರೆ. ನನಗೆ ಇನ್ನೂ ನಂಬಕ್ಕಾಗತ್ತು ಇಲ್ಲಿ ತೋರಿಸಿರೋ ಸೀನ್ಗಳು, ಆ ಸಿನಿಮಾಟೋಗ್ರಫಿ, ಆಮೇಲೆ ಆ ಕ್ಯಾಮ್ರಾ ವರ್ಕ್. ಒಂದು ಕ್ಷಣಕ್ಕೆ ಹಿಂಗೆ ಅನಿಸ್ತೈತೆ ಅಂದ್ರೆ ಈ ಘಟನೆ ನಮ್ಮ ಕಣ್ಣು ಮುಂದೆ ನಡೆದೈತೇನೋ ಅನ್ನೋ ಲೆವೆಲ್ಗೆ ಐತಿ. ಆ ಲೆವೆಲ್ಗೆ ರಿಯಲಿಸ್ಟಿಕ್ ಆಗಿ ಇಟ್ಟಿದ್ದಾರೆ ಡೈರೆಕ್ಟರ್ ಚಿದಂಬರಂ ಅವರು. ಸೆಲ್ಯೂಟ್ ಟು ಮಲಯಾಳಂ ಇಂಡಸ್ಟ್ರಿ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂದ್ರೆ ಆ ಫ್ರೆಂಡ್ಸ್ ಅದನ್ನು ಎಷ್ಟು ಚಂದ ರೀಪ್ರೆಸೆಂಟ್ ಮಾಡಿದಾರಪ್ಪ, ಬೆಂಕಿ. ಮತ್ತು ಇನ್ಫ್ಯಾಕ್ಟ್ ಇಲ್ಲೊಂದು ಸೀನ್ ನಡೀತಿ. ಈ ಒಬ್ಬ ದೋಸ್ತ್ ಒಳಗಡೆ ಬಿದ್ದಾಗ ಎಲ್ಲರೂ ಕೂಡ ಏನು ಮಾಡ್ತಾರಂದ್ರೆ, ಆ ರೆಸ್ಕ್ಯೂ ಟೀಮ್ದಾರು ಆಮೇಲೆ ಪೊಲೀಸರನ್ನ ಎಲ್ಲರೂ ಕರ್ಕೊಂಬರ್ತಾರೆ ಆ ದೋಸ್ತ್ ಉಳಿಸ್ಕೊಳಕ್ಕೆ. ಆಗ ಈ ರೆಸ್ಕ್ಯೂ ಟೀಮ್ದವ್ರು ಏನು ಮಾಡ್ತಾರಂದ್ರೆ, ಯಾರೂ ಒಳಗಡೆ ಇಳ್ತಿರಂಗಿಲ್ಲ, ಅಲ್ಲೇ ಮ್ಯಾಗ್ನೆತ್ತ ನಾಟಕ ಮಾಡ್ಬೇಕಾರೆ. ದೋಸ್ತರು ಏನಂತಾರಂದ್ರೆ, ಇಲ್ಲ ನೀವು ಒಳಗಡೆ ಇಳಿರಿ ಯಾರೇ ಒಬ್ಬರ, ಆಮೇಲೆ ಚೆಕ್ ಮಾಡಿರಿ ಅಂತ ಹೇಳಿದಾಗ ಇವು ರೆಸ್ಕ್ಯೂ ಟೀಮ್ದವ್ರು ಏನಂತಾರಂದ್ರೆ, ಇಲ್ಲ ಇದು ಹಾಂಟೆಡ್ ಐತಿ, ನಾವು ಇಳಿಯಂಗಿಲ್ಲ ಅಂತ ಹೇಳಿಬಿಡ್ತಾರೆ. ಆಗ ಇದ್ರಾಗಿರೋ ಒಬ್ಬ ದೋಸ್ತ, ಇಲ್ಲ ನಾ ಇಳಿತನು, ನನ್ನ ನೀವು ಒಳಗಡೆ ಇಳಿಸ್ರಿ ಅಂತ ಹೇಳ್ತಾನೆ. ಆಗ ಆ ರೆಸ್ಕ್ಯೂ ಟೀಮ್ದವರಾಗಲಿ ಆಮೇಲೆ ಅದ್ರಾಗಿರೋ ಒಬ್ಬ ದೋಸ್ತ್ ಬಂದು ಏನು ಹೇಳ್ತಾನೆ ಅಂದ್ರೆ, ಇಲ್ಲ ನೀ ಇಳಿಬೇಡ, ಅಲ್ಲಿ ಭಾಳ ರಿಸ್ಕ್ ಐತಿ, ನಿನ್ನ ಪ್ರಾಣಕ್ಕೂ ಹಾನಿ ಆಕೈತಿ ಅಂತ ಹೇಳ್ತಾನೆ. ಆಗ ಇವು ದೋಸ್ತ್ ಏನಂತಾನಂದ್ರೆ, ಇಲ್ಲ ನಾ ಇಳಿಲ್ಲ ಅಂದರೆ ಯಾರು ಇಲ್ಲಿ ಒಳಗಡೆ ಇಳಿಯವ್ರ ಅಂತ ಅವ್ನಿಗೆ ಹೇಳ್ತಾನೆ. ಆಗ ಅವ ಮತ್ತೊಬ್ಬ ದೋಸ್ತ್ ಏನಂತ ಅಂದ್ರೆ, ನೀ ಇಳಿಲಿಲ್ಲ ಅಂದ್ರೆ ನಾ ಇಳಿತಿದ್ದೆ ಅಂತ ಹೇಳ್ತಾನೆ. ನಿಜವಾಗ್ಲೂ ಈ ರೀತಿಯ ಒಂದು ಫ್ರೆಂಡ್ಶಿಪ್ಪು ಇಲ್ಲಿ ನೋಡಕ್ಕೆ ಸಿಗೋದು ನಿಮಗೆ, ಅದು ಪ್ಲಸ್ ಪಾಯಿಂಟ್ ಆಗ್ತೈತಿ. ನನಗಂತೂ ಅವ ಫಿಲ್ಮ್ ಲೈಕ್ ಆಗ್ತಾವು. ಸ್ಟೋರಿ ಟೆಲ್ಲಿಂಗ್ದಾಗ ಆಡಿಯನ್ಸ್ನ ಇನ್ವಾಲ್ವ್ ಮಾಡಿ ಏನು ತನಕನೂ ಎಂಗೇಜಿಂಗಾಗಿ ಇಟ್ಕೋಬೇಕು. ಮಂಜು ಮೇಲ್ ಬಾಯ್ಸ್ ಇದ್ರಾಗಂತೂ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಸೊ ಸಿನಿಮಾ ಅಂತೂ ಮಸ್ತ್ ಐತಿ. ಹಾಟ್ಸ್ಟಾರ್ದಾಗ ಕನ್ನಡ ಲ್ಯಾಂಗ್ವೇಜ್ದಾಗ ನೋಡ್ಬೋದು. ಫ್ರೀಯಾಗಿ ಏನಾರು ನೋಡೋದ್ರಂದ್ರೆ ಆಮೇಲೆ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ನನ್ನ ಫೋನ್ ನಂಬರ್ ಕೊಟ್ಟಿದ್ನು, ಅಲ್ಲಿ ಹೋಗಿ ನೀವು ಮೆಸೇಜ್ ಮಾಡಿದ್ರೆ ಐ ವಿಲ್ ಪ್ರೊವೈಡ್ ದ ಲಿಂಕ್. ಓಕೆ, ಇಲ್ಲಿ ನಾ ಎಲ್ಲರೂ ಲಿಂಕ್ ಹಾಕಿನಾಗ ಕಾಪಿರೈಟ್ ಇಶ್ಯೂ ಆಕೈತಿ. ಹೆಚ್ಚಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬರ್ಸ್ ಅಂತೂ ನಾನಂತೂ ರೆಸ್ಕ್ಯೂ ಮಾಡಿ ತರಾಗಬೇಕು, ನೀವಷ್ಟು ಹೆಲ್ಪ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಸಿಗೋನು, ಅಲ್ಲಿವರೆಗೂ ಬಾಯ್.